ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ ರೆಡಿ. ಸರಿ ನಾನು ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸಿದ್ದು. ನಮಸ್ಕಾರ ಬಾವ. ನಮಸ್ಕಾರ ನಮಸ್ಕಾರ. ನನ್ನ ಆಫೀಸ್ ಟೈಮ್ ಆಯಿತು, ಟಿಫನ್ ಮಾಡ್ಕೊಂಡು ಹೋಗಪ್ಪ. ಆಯ್ತು. ಲಕ್ಷ್ಮಿ ಬರ್ತೀನಿ. ಅಜಯ್ ಬಾಸಿದ್ದು ಕೂತ್ಕೋ. ಲಕ್ಷ್ಮತೆ, ನಮ್ಮ ಭಾವನ ಮೇಡಮ್ ಅವರು ಕೆಲ್ಸಕ್ಕೆ ಹೋದಾರಾ? ಇಲ್ಲಪ್ಪ. ದಿನ ಬರೋಕ್ಕೆ ಶುರು ಮಾಡ್ಕೊಂಡ. ತುಂಬ ಅತಿ ಆಯ್ತು ಇವಂದು. ಅದು ಅವಳು ಕೆಲಸ ಮಾಡ್ತಿದ್ದ ಬಾಸ್ ಜೊತೆಲೇ ಅವಳ ಮದುವೆ ಗೊತ್ತಾಗಿತ್ತು. ಅವಳ ದುರಾದೃಷ್ಟ, ಅವಳ ಬದುಕಲ್ಲಿ ಏನೇನೋ ನಡೆದೋಯ್ತು. ಅದೆಲ್ಲ ಆದಮೇಲೆ ಇಷ್ಟು ದಿನ ಎಲ್ಲೂ ಹೋಗ್ತಿರ್ಲಿಲ್ಲ. ಈಗ ಬೇರೆ ಕಡೆ ಕೆಲಸ ಹುಡುಕ್ತಾ ಇದ್ದಾಳೆ. ಈ ವಿಷಯ ಕೇಳಿ ನನಗೂ ಬೇಜಾರಾಯ್ತು ಲಕ್ಷ್ಮತೆ. ಬೇಕಿದ್ರೆ ಮೇಡಮ್ ಅವ್ರಿಗೆ ನಂಗೆ ಗೊತ್ತಿರೋ ಕಡೆ ಕೆಲಸ ನೋಡೋಕೆ ಹೇಳ್ತೀನಿ. ಬೇಡ, ನೀವೇನು ತೊಂದರೆ ತಗೊಳ್ಳೋದು ಬೇಡ. ಹೇ ಸಿದ್ದು, ಯಾವಾಗ್ಲೂ ಬಂದೆ? ಈಗಲೇ ಬಂದೆ ಕಣಕ. ಲಕ್ಷ್ಮತೆ ಜೊತೆ ಮಾತಾಡ್ತಾ ಇದ್ದೆ. ನಮಸ್ಕಾರ ಭಾವ. ನೀನ್ ಆರಾಮಾಗಿ ತಿಂಡಿರ ತಿನ್ಕೊಂಡು ಹೋಗು, ಆಯ್ತಾ? ಬರ್ತೀನತ್ತೆ. ನೀನು ಹುಷಾರು. ಹಾ ಬಂದೆ. ಸರಿ. ಅಮ್ಮ, ನಾನು ಹೊರಡ್ತೀನಿ. ತಿಂಡಿ ತಿನ್ಕೊಂಡು ಹೋಗು. ಇಲ್ಲಮ್ಮ, ಆಗ್ಲೇ ಲೇಟ್ ಆಗಿದೆ. ಅವ್ರು ಬೇಗ ಬರಕ್ಕೆ ಹೇಳಿದ್ದಾರೆ. ಲಕ್ಷ್ಮತೆ, ನಂಗೂ ಹೊಸಿ ಕೆಲಸ ಇದೆ, ನಾನು ಹೊರಡ್ತೀನಿ. ಸಿದ್ದು, ನೀನು ಯಾವ ಕಡೆ ಹೋಗ್ತಿದ್ಯಪ್ಪ? ನಾನು ಶಿವಗಂಗೆ ರೋಡ್ ಕಡೆ ಹೋಯ್ತಿದ್ದೆ. ಒಂದು ಸಹಾಯ ಮಾಡ್ತೀಯಪ್ಪ? ಭಾವನಾ ಇಂಟರ್ವ್ಯೂಗೆ ಹೋಗ್ತಿದ್ದಾಳೆ, ಅವಳಿಗೆ ಲೇಟ್ ಆಗುತ್ತೆ. ಸ್ವಲ್ಪ ಬಸ್ ಸ್ಟಾಪ್ ತನಕ ಬಿಟ್ಬಿಡ್ತೀಯಪ್ಪ? ಏನ್ ಲಕ್ಷ್ಮತೆ, ಇದನ್ನೆಲ್ಲ ಯಾರ ಸಹಾಯ ಅಂದಾರ? ಬೇಡಮ್ಮ, ನಾನೇ ಹೋಗ್ಕೋತೀನಿ. ಪರವಾಗಿಲ್ಲಮ್ಮ, ನಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಅವ್ರು ಬೇರೆ ಬೇಗ ಬರೋದಕ್ಕೆ ಹೇಳಿದಾರಲ್ವಾ. ಸಿದ್ದು ಜೊತೆಗೆ ಹೋಗಮ್ಮ, ಅವ್ನ್ ಕರ್ಕೊಂಡು ಹೋಗ್ತಾನೆ. ಸಿದ್ದು, ನೀನ್ ಕರ್ಕೊಂಡು ಹೋಗಪ್ಪ. ಅಲ್ಲ ಲಕ್ಷ್ಮತೆ, ಬಸ್ ಸ್ಟಾಪ್ ಗಂಟೆ ಯಾಕೆ? ಅದು ಆಫೀಸ್ ಎಲ್ಲಿದೆ ಅಂತ ಕೇಳಿ ಅಲ್ಲಿಗೆ ಬಿಟ್ಬರ್ತೀನಿ. ಅದಿನ್ನೂ ಒಳ್ಳೇದೆ. ಭಾವನಾ, ಇನ್ ಬಸ್ ಹಿಡ್ಕೊಂಡು ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗುತ್ತೆ. ಸಿದ್ದೇಗೌಡ್ರ ಜೊತೆ ಹೋಗ್ಬಿಡು. ಹೋಗಮ್ಮ. ಬನ್ನಿ ಮೇಡಮ್ ಅವರೇ, ಬನ್ನಿ. ಹೋಗು ಭಾವನಾ. ಬರ್ತೀನತ್ತೆ. ಅಜಯ್, ಬರ್ತೀನಿ. ನಾನು ತಿಂಡಿ ತುಂಬ ಚೆನ್ನಾಗಾಗಿದೆ. ಈ ರೀತಿ ಸೊಗಸಾಗಿ ಅಡುಗೆ ಮಾಡಿ ಹಾಕ್ತಾ ಇದ್ರೆ ನಾನು ತಿಂದು ಒಂದು ರೋಡ್ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ಅದೇ ಮತ್ತೆ, ದಪ್ಪ ಆದರೂ ಸರಿ, ಏನಾದರೂ ಸರಿ, ಇನ್ಮೇಲೆ ದಿನ ನಾನೇ ತಿಂಡಿ ಮಾಡ್ತೀನಿ. ಈ ಬ್ರೆಡ್ಡು, ಜಾಮು, ಫ್ರೂಟ್ ಸಲಾಡು ಅದೆಲ್ಲ ಬೇಡ. ಸರಿ ನಾನು ತಿಂಡಿ ಮುಗೀತು, ನಾನು ಆಫೀಸ್ಗೆ ಹೊರಡೋಕ್ಕೆ ರೆಡಿ ಆಗಿಬಿಡ್ತೀನಿ. ರೀ, ನೀನು ದಿನ ಆಫೀಸಿಗೆ ಹೋದ್ಮೇಲೆ ನನ್ನ ಮನೇಲಿ ಒಬ್ಬಳೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಮೊನ್ನೆ ತಾನೇ ಟಾಯ್ ತಂದ್ಕೊಟ್ನಲ್ಲ, ಅದ್ರ ಜೊತೆ ಮಾತಾಡ್ಕೊಂಡು ಅದು ಏನು ಮಾತಾಡುತ್ತೆ? ನಾನು ಏನು ಹೇಳ್ತೀನಿ ಅದನ್ನು ರಿಪೀಟ್ ಮಾಡುತ್ತೆ ಅಷ್ಟೇ. ಅಟ್ಲೀಸ್ಟ್ ಟಿ ವಿ ಇದ್ದಿದ್ರೆ ಆರಾಮಾಗಿ ನೋಡ್ಕೊಂಡು ಟೈಮ್ ಕಳಿಬೋದಿತ್ತಾ? ಈ ನಡುವೆ ಎಷ್ಟು ಒಳ್ಳೊಳ್ಳೆ ಸೀರಿಯಲ್ಸ್ ಬರುತ್ತೆ ಗೊತ್ತಾ? ನೋಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಹೌದಾ? ಓದ್ಕೊಳ್ತಾ ಇರೋದ್ರಿಂದ ಟಿ ವಿ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಟಿ ವಿ ಇರೋದ್ರಿಂದ ಅದಕ್ಕೆ ಡಿಸ್ಟರ್ಬ್ ಆಗಲ್ಲ. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ ನೋಡಿ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕರೆಕ್ಟ್. ಇನ್ನು ಎಕ್ಸಾಮ್ ಆಗೋವರೆಗೂ ನೋ ಟಿವಿ. ನೀವು ಕಾಲೇಜನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರಿ ಅನ್ಸುತ್ತಲ್ಲ?
ಕಾಲೇಜಿಗೆ ಹೋಗಿದ್ದಿದ್ರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋರು, ಅವ್ರ ಜೊತೆ ಹರಟೆ ಹೊಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಮಜಾ ಮಾಡ್ಬೋದಾಗಿತ್ತು. ಆದರೆ ಇವಾಗ ಇದೆಲ್ಲ ಮಿಸ್ ಆಗ್ತದೆ. ಆದರೂ ಮದುವೆ ಆದಮೇಲೆ ಹಾಗೆಲ್ಲ ಇರೋಕ್ಕಾಗಲ್ಲ ಅಲ್ವಾ? ಸರಿ, ಈಗ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಲ್ವಾ, ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನಿಮ್ಗೆ ಏನೇ ಬೇಕಾದರೂ ನನಗೆ ಹೇಳಿ, ನಾನು ಆಫೀಸಿಂದ ಬರ್ತಾ ತಂದುಬಿಡ್ತೀನಿ. ಸರಿಯಾಗಿ ಓದ್ಕೊಳ್ಳಿ. ಈಗ ಬರ್ತೀನಿ. ಬಾಯ್. ಯಾಕೆ ಮೇಡಮ್ ಕೃಷ್ಣೂರ್ಗೆ ಸಿಕ್ಬಿಡ್ತಾ? ನನಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ. ಅಂದ್ರೆ ನಮ್ಮ ಬಿರ್ನೆ ಬಂದ್ಮು ಅಂದಿ ಅಷ್ಟೇ. ಸರಿ, ಥ್ಯಾಂಕ್ಸ್. ಅಯ್ಯೋ ಇರ್ಲಿ ಬಿಡಿ ಮೇಡಮ್, ನಮ್ಮದೇ ಥ್ಯಾಂಕ್ಸ್ ಎಲ್ಲ ಯಾಕೆ, ಎಷ್ಟೇ ಆಗ್ಲಿ ನೀವು ನಮ್ಮ ಅತ್ತೆ ಮಗಳಲ್ವೇ. ಅಂದ್ರೆ ಮೇಡಮ್ ಅವ್ರೆ, ಅದು ನಿಮ್ಮಮ್ಮ ನಮ್ಮ ಅಕ್ಕಂಗೆ ಅತ್ತೆ ಅಂದ್ಮೇಲೆ ನಂಗೂ ಅತ್ತೆನೇ ಅಲ್ವಾ? ಸರಿ ಸರಿ, ನೀವು ಹೊರಡಿ. ಇಲ್ಲ ಇಲ್ಲ, ನಿಮ್ಮ ಅದೇನ ಕೆಲಸ ಮುಗಿಸ್ಕೊಂಡ್ ಬನ್ನಿ, ನಾನು ಇಲ್ಲೇ ಕಾಯ್ತಾ ಕೂತಿರ್ತೀನಿ. ನೀವು ಬಂದ್ಮೇಲೆ ನಿಮ್ಮನ್ನ ಮನೆಗೆ ಬಿಟ್ಟೋಯ್ತೀನಿ. ನೋಡಿ, ಇಲ್ಲಿ ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅತ್ತಿಗೇನೂ ಇಲ್ಲ ಬಲವಂತ ಮಾಡಿ ನಿಮ್ಮ ಜೊತೆ ಕಳ್ಸಕ್ಕೆ. ನಿಮ್ದೇನ್ ಕೆಲಸ ಇದೆಯೋ ನೋಡ್ಕೊಳ್ರಿ, ಹೊರಡಿ. ಏನದೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಎನಿ ಪ್ರಾಬ್ಲಮ್ಸ್? ಸರ್ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ ಸರ್. ನೋ ಸರ್. ಒಂದು ಪಾರ್ಟಿ ಅರೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಸೊ ನೀವು ಬೇಡ ಅನ್ಬಾರ್ದು ಸರ್. ಪಾರ್ಟಿನ ಯಾಕೆ? ಅದು ನಿಮ್ಮ ಮದುವೆ ಪಾರ್ಟಿ ಸರ್. ನಿಮ್ಮ ಮದುವೆ ಆಗಿದೆ, ಆ ಖುಷಿಗೆ ನಾವೆಲ್ಲ ಸೇರಿ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ ಸರ್. ನೀವು ನಿಮ್ಮ ವೈಫ್ನ ಕರ್ಕೊಂಡು ಬನ್ನಿ ಸರ್ ಪ್ಲೀಸ್. ನೋ ಪಾರ್ಟಿ ಅವಶ್ಯಕತೆ ಎಲ್ಲ ಏನಿಲ್ಲ. ಯು ನೋ ಐ ಡೋಂಟ್ ಲೈಕ್ ಪಾರ್ಟೀಸ್ ಪರ್ ಸೆ. ನೀವೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದಾದರೆ ಒಂದು ಪಾರ್ಟಿ ಅರೇಂಜ್ ಮಾಡ್ಕೊಡ್ತೀನಿ. ಯು ಕ್ಯಾನ್ ಹ್ಯಾವ್ ಫನ್, ಬಟ್ ಪ್ಲೀಸ್ ಡೋಂಟ್ ಇನ್ವೈಟ್ ಮೀ. ಹಾಗೆ ಹೇಳಿದ್ರೆ ಹೇಗೆ ಸರ್? ನಾವ್ಯಾರು ನಿಮ್ಮ ಮದುವೆ ಬರೋದಕ್ಕಾಗಲಿಲ್ಲ ಸರ್. ನಿಮ್ಮ ವೈಫ್ ಪರಿಚಯ ಅಂತೂ ಇಲ್ಲ, ಅಟ್ಲೀಸ್ಟ್ ಅವ್ರ ಪಾರ್ಟಿಗೆ ಬಂದು ಹೇಗಿದ್ದಾರೆ ಅಂತನಾದ್ರೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಪರಿಚಯ ಆದರೂ ಆಗುತ್ತೆ ಸರ್. ನಮ್ಮ ಬಾಸ್ ಹೆಂಡತಿ ಹೇಗಿರ್ತಾರೆ ಅನ್ನೋ ನೋಡೋ ಕುತೂಹಲ ನಮಗೂ ಇರುತ್ತಲ್ವಾ ಸರ್? ನೋಡಿ, ಈಗ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ಅವ್ರಿಗೆ ಈಗ ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ಸ್ ಮುಗಿದ ಮೇಲೆ ನಾನೇ ಒಂದು ಗೆಟ್ ಟುಗೆದರ್ ಆರ್ಗನೈಸ್ ಮಾಡಿ ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಬಟ್ ಈಗ ಬೇಡ ಸರ್, ಪಾರ್ಟಿ ಬೇಡ. ಅಟ್ಲೀಸ್ಟ್ ಒಂದ್ಸರಿ ಆಫೀಸ್ಗೆ ಕರ್ಕೊಂಡ್ಬಂದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಬೋದಲ್ವಾ? ಓಕೆ ಸರ್, ನೀವು ಹೇಳಿದ ಅರ್ಥ ಆಯಿತು. ಫೈನ್. Now let's please get back to work. ಥ್ಯಾಂಕ್ ಯು ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.